ದೇವರ ನಮಗೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ. ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾರಂದ್ರೆ, ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೆ ಹೋದಕ್ಕೂ ಅಂತರಂಗದಲ್ಲಿ ನಡೆಯುವ ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯೋದನ್ನು ನೋಡಿ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆಮೇಲೆ ಹಲ್ಲೆಲೂಯಾ. ಮಕ್ಕಳೇ, ನಾವು ಉಪವಾಸ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಉಪವಾಸ ಮಾಡಿರಿ. ಯೇಸುವೇ ಹೇಳ್ತಾ ಇದ್ದಾರೆ, ಉಪವಾಸ ಮಾಡಿರಿ. ಈ ದಿನಗಳಲ್ಲಿ ನಾವು ಅಧಿಕವಾಗಿ ಉಪವಾಸ ಮಾಡಬೇಕು. ಯಾಕೆ ಉಪವಾಸ ಮಾಡಬೇಕಂದ್ರೆ, ಉಪವಾಸದ ಮೂಲಕವಾಗಿ ಒಂದು ದೊಡ್ಡ ಆಶೀರ್ವಾದ ಇದೆ. ಉಪವಾಸದ ಮೂಲಕವಾಗಿ ದೊಡ್ಡ ಬಿಡುಗಡೆ ಇದೆ. ಉಪವಾಸದ ಮೂಲಕವಾಗಿ ಒಳ್ಳೆ ಆರೋಗ್ಯ ಇದೆ. ಉಪವಾಸದ ಮೂಲಕವಾಗಿ ನಮಗೆ ಬರಬೇಕಾದ ಯಾವ ಕಾರ್ಯಗಳು ಬರದಾಗೆ ತಡೆ ಆಗಿರುವಂಥ ಆ ತಡೆಗಳೆಲ್ಲ ನೀಗಿ ಅದ್ಭುತವಾಗಿ ನಾವು ಎಲ್ಲ ರೀತಿಯಾದ ಕಾರ್ಯಗಳನ್ನು, ಆಶೀರ್ವಾದಗಳನ್ನ ಬರಮಾಡ್ಕೊಳ್ಳಲು ಸಾಧ್ಯ. ಅದಕ್ಕೆ ಯೇಸು ಹೇಳ್ತಾರೆ, ಉಪವಾಸ ಮಾಡಿರಿ. ಉಪವಾಸ ಮಾಡುವಾಗ ಹೇಗೆ ಮಾಡಬೇಕಂದ್ರೆ, ಉಪವಾಸ ಮಾಡುವಾಗೆ ತಲೆಗೆ ಎಣ್ಣೆನ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಈಗ ನೀನು ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೆ ಹೋಗುತ್ತೆ. ಸಂಘದಲ್ಲಿ ನಡೆಯೋದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಆಮೇಲೆ ಹಲ್ಲೆಲೂಯಾ. ಮಕ್ಕಳೇ, ನಾವು ಉಪವಾಸನ ಮಾಡೋರಾಗಿರಬೇಕು. ಏಸಪ್ಪನೇ ಭೂಮಿಯಲ್ಲಿರುವಾಗ 40 ದಿನ ಉಪವಾಸ ಮಾಡಿದ್ರು. ಮತ್ತು ಅನೇಕ ಆಗಾಗ ಅವರು ಉಪವಾಸ ಮಾಡಿದ್ದಾರೆ. ವೇದದಲ್ಲಿ ದಾನಿಯೇಲ್ ಉಪವಾಸ ಮಾಡಿದ್ದಾರೆ, ಮೋಶೆ ಉಪವಾಸ ಮಾಡಿದ್ದಾರೆ, ಪೌಲ್ ಉಪವಾಸ ಮಾಡಿದ್ದಾರೆ, ಮತ್ತು ಎಸ್ತರ್ ಉಪವಾಸ ಮಾಡಿದ್ದಾರೆ. ಅನೇಕ ಅಪೊಸ್ತಲರುಗಳು ಉಪವಾಸ ಮಾಡಿದ್ದಾರೆ. ಭಕ್ತರುಗಳು ತುಂಬಾ ಉಪವಾಸ ಮಾಡಿದ್ದಾರೆ. ಉಪವಾಸ ಮಾಡೋಗೆ ದೊಡ್ಡ ಒಂದು ಆಶೀರ್ವಾದ ಅದರಲ್ಲಿ ನಾವು ಹೊಂದಿಕೊಳ್ಳಲು ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿನೇ ಹೇಳ್ತಾರೆ, ಈ ಜಾತಿಯು ದೇವ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ಮಾತ್ರನೇ ಹೋಗುತ್ತೆ, ಬೇರೆ ಯಾವುದರಿಂದ ಹೋಗಲ್ಲ ಅಂತ ಯೇಸು ಹೇಳಿದ್ದಾರೆ. ಹಾಗಾಗಿ ದೇವ ಮಕ್ಕಳೇ, ಈ ಕೊನೆ ದಿನಗಳಲ್ಲಿ ಉಪವಾಸ ಮಾಡಬೇಕು. ಉಪವಾಸ ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಸ್ವಭಾವಗಳು, ಶರೀರದ ಇಚ್ಛೆಗಳು, ಶರೀರದ ಪಾಪಗಳು, ಶರೀರದ ಸ್ವಭಾವಗಳು, ಅವುಗಳನ್ನ ಲಯ ಮಾಡುತ್ತೆ ಉಪವಾಸ. ಮತ್ತು ಉಪವಾಸ ನಮ್ಮ ಶರೀರಕ್ಕೆ ಒಳ್ಳೆ ಆರೋಗ್ಯವನ್ನು ತಗೊಂಡ್ಬರುತ್ತೆ. ನಾವು ಉಪವಾಸ ಮಾಡೋಗೆ ನಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ಮನೆ ಒಳ್ಳೆ ರೀತಿಯಾಗಿ ಮನೆಯಲ್ಲಿ ಕೆಲಸಗಳಿಲ್ಲದೆ ಇರೋಂಥ ಸಮಯದಲ್ಲಿ, ಹಣ ಇಲ್ಲದಂಥ ಸಮಯದಲ್ಲಿ, ಮಕ್ಕಳು ಹೇಳೋ ಮಾತನ್ನ ಕೇಳದೇ ಇರೋಂಥ ಸಮಯಗಳಲ್ಲಿ, ಒಂದು ವೇಳೆ ಮಾಟ ಮಂತ್ರಗಳು ನಮ್ಮ ಕುಟುಂಬದಲ್ಲಿ ಕ್ರಿಯೆ ಮಾಡಿಕೊಂಡಿದ್ರು, ಇದು ಎಲ್ಲದಕ್ಕೂ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋಗೆ ದೇವನ ಅದರ ಮೂಲಕ ಒಂದು ದೊಡ್ಡ ಬಿಡುಗಡೆ ಕೊಡಲು ಶಕ್ತನಾಗಿರ್ತಾನೆ. ಒಂದು ವೇಳೆ ಇನ್ನೂ ಆಗದೇ ಇರೋಂಥ ಕಾರ್ಯಗಳು ಆಗದೆ ತಡೆಯಾಗಿ ನಿಂತಿದ್ದಾರೆ, ಉಪವಾಸ ಮಾಡಬೇಕು. ಇನ್ನು ಅನೇಕ ಕಾರ್ಯಗಳು ನಮ್ಮ ಜೀವಿತಗಳನ್ನ ಬಿಟ್ಟು ಹೋಗದೆ, ಆ ಶಾಪಗಳು, ಬಡತನಗಳು, ವಿರೋಧಗಳು ನಮ್ಮ ಕುಟುಂಬದಲ್ಲಿ ಇರೋದಾದರೆ ಅದಕ್ಕೆ ಉಪವಾಸನೇ ಒಂದು ಕಾರ್ಯ. ಅದಕ್ಕೆ ನಾವು ಉಪವಾಸ ಹಾಕಿ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ಅಭಿಷೇಕ ಹೊಂದ್ಕೊಳ್ಬೇಕಂದ್ರೆ, ಒಂದು ವೇಳೆ ಅಭಿಷೇಕ ಹೊಂದದೇ ಇರೋರು ಉಪವಾಸ ಮಾಡಿ ದೇವ್ರ ಹತ್ರ ಕೇಳುವಾಗೆ ಅಭಿಷೇಕ ಸಿಗುತ್ತೆ. ಕೆಲವರು ಅನೇಕ ವರಗಳಿಗಾಗಿ ಪ್ರಾರ್ಥನೆ ಮಾಡಿ ಕೇಳ್ತಾರೆ. ಒಂದು ವೇಳೆ ವರಗಳು ಸಿಕ್ಕದೆ ಹೋದರೆ ಅದ್ರಿಗೂ ನಾವು ಉಪವಾಸ ಮಾಡಿ ದೇವ್ರ ಹತ್ರ ಕೇಳುವಾಗೆ ಆ ವರಗಳನ್ನ ದೇವ್ರು ನಮಗೆ ದಯಪಾಲಿಸ್ತಾರೆ. ಇನ್ನು ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಏನೇನು ಒಳ್ಳೆ ಕಾರ್ಯಗಳು ನಡಿಬೇಕೋ ಅದೆಲ್ಲದ್ರಿಗೂ ಉಪವಾಸ ಮಾಡಬೇಕು. ಗಂಡನ ರಕ್ಷಣೆ, ಗಂಡ ಕುಡಿಯಲ್ಲ ಬದಲಾಗಲ್ಲ ಅಂದರೆ ಉಪವಾಸ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬಗಳು ಇನ್ನೂ ರಕ್ಷಣೆ ಹೊಂದಿಲ್ಲ ಅಂದರೆ ಉಪವಾಸ ಹಾಕಿ ಪ್ರಾರ್ಥನೆ ಮಾಡಬೇಕು. ನಾವು ಕೆಲವು ಪಾಪಗಳಲ್ಲಿ ಬಿದ್ದಿರ್ತೀವಿ. ಆ ಪಾಪಗಳನ್ನು ಬಿಟ್ಟು ದೇವ್ರ ಕಡೆ ತಿರುಗೋಕೆ ಆಗದೆ ಎಷ್ಟೋ ಕಷ್ಟ ನಾವು ಪಡ್ತೀವಿ. ಅದ್ರಿಗಾಗಿ ಕೂಡ ನಾವೇನು ಮಾಡಬೇಕು, ಉಪವಾಸ ಹಾಕಿ ನಾವು ಪ್ರಾರ್ಥನೆ ಮಾಡಬೇಕು. ಉಪವಾಸದಿಂದ ಆಗದೇ ಇರೋ ಕಾರ್ಯಗಳು ಯಾವುದೂ ಇಲ್ಲ. ಯಾಕಂದರೆ ಉಪವಾಸ ಅಂದರೆ ನಾವು ಯಾವ ಕಾರ್ಯಗಳನ್ನು ಮಾಡಬಾರ್ದು. ಉಪವಾಸ ಅಂದರೆ ನಾವು ಕೆಲಸಗಳಿಗೆ ಹೋಗಬಾರ್ದು, ಮನೆಯಲ್ಲಿರೋ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿರಬಾರ್ದು, ಜನರ ಮಧ್ಯದಲ್ಲಿ ಓಡಾಡಿಕೊಂಡು ಜನಗಳ ಸಂಗಡ ಮಾತಾಡ್ಕೊಂಡಿರಬಾರ್ದು, ಮತ್ತು ಫೋನ್ಗಳಲ್ಲಿ ನಾವು ಹೆಚ್ಚಾಗಿ ಇರಬಾರ್ದು, ನಾವು ಎಲ್ಲಿ ಹೋಗಬಾರ್ದು. ಉಪವಾಸ ಅಂದರೆ ಉಪವಾಸ ಮುಗಿಯುವವರೆಗೂ ದೇವರ ಪಾದದಲ್ಲಿ ಆರಾಧನೆ ಮಾಡಿ, ವಾಕ್ಯವನ್ನು ಓದಿ, ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ಕಣ್ಣೀರು ಹಾಕಿ
ಉಪವಾಸ ಮುಗಿಯುವ ಸಮಯ ಬರುವವರೆಗೂ ನಾವು ದೇವ್ರ ಪಾದದಲ್ಲಿದ್ದು ಆ ಉಪವಾಸಗಳನ್ನ ಮಾಡಬೇಕು. ಹಾಗೆ ಮಾಡಿದ್ರೇ ಆ ಉಪವಾಸಕ್ಕೆ ಒಂದು ದೊಡ್ಡ ಜಯವನ್ನು ನಾವು ನೋಡೋಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ದೇವ ಮಕ್ಕಳೇ, ಉಪವಾಸ ಮಾಡಿರಿ. ಕುಟುಂಬ ಕಾರ್ಯಗಳಿಗಾಗಿ ಉಪವಾಸ ಮಾಡಿರಿ, ಮಕ್ಕಳ ಆಶೀರ್ವಾದಕ್ಕಾಗಿ ಉಪವಾಸ ಮಾಡಿರಿ, ಗಂಡನ ಬಿಡುಗಡೆಗಾಗಿ ಉಪವಾಸ ಮಾಡಿರಿ, ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರುಗೋದ್ರಿಗಾಗಿ ಉಪವಾಸ ಮಾಡಿ, ಆತ್ಮ ಬಲವನ್ನು ಅಭಿಷೇಕವನ್ನು ಹೊಂದಿಕೊಳ್ಳೋದ್ರಿಗಾಗಿ ಉಪವಾಸ ಮಾಡಿ, ಒಳ್ಳೆ ಕೆಲಸ ಕಾರ್ಯಗಳು ಸಿಕ್ಕೋದ್ರಿಗಾಗಿ ಉಪವಾಸ ಮಾಡಿ, ಮಕ್ಕಳು ಎಜುಕೇಷನಲ್ಲಿ ಚೆನ್ನಾಗಿ ಆತ್ಮಿಕ ರೀತಿಯಲ್ಲಿ ಎಜುಕೇಷನಲ್ಲಿ ಬೆಳೆದು ಬರೋದ್ರಿಗಾಗಿ ಉಪವಾಸ ಮಾಡಿ, ದೇವರು ಹೆಚ್ಚಾಗಿ ನಿಮ್ಮ ಸಂಗಡ ಇದ್ದು ಅನೇಕ ಕಾರ್ಯಗಳಿಗೆ ಅವರು ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ಉಪವಾಸ ಮಾಡಿದ್ರೆ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಈ ರೀತಿಯಾಗಿ ಉಪವಾಸ ಮಾಡೋದು ಒಂದು ದೊಡ್ಡ ಆಶೀರ್ವಾದ. ಅದಕ್ಕೆ ಏಸಪ್ಪ ಹೇಳ್ತಾರೆ, ನೀನು ಉಪವಾಸ ಮಾಡೋಗೆ ತಲೆಗೆ ಎಣ್ಣೆನ ಹಚ್ಚಿಕೊಂಡು ಮುಖವನ್ನು ತೊಳ್ಕೊಂಡು ಉಪವಾಸ ಮಾಡು. ಉಪವಾಸ ಮಾಡುವಾಗೆ ಕಪಟಿಗಳಾಗೆ ಉಪವಾಸ ಮಾಡೋಕ್ಕೆ ಹೋಗಬಾರ್ದು. ಸಂತೋಷವಾಗಿ ಅತಿ ಆಸಕ್ತಿಯಿಂದ ದೇವ ಸಮ್ಮುಖದಲ್ಲಿ ನಾವು ದೇವರ ಮುಖವನ್ನೇ ನೋಡುತ್ತಾ ಉಪವಾಸ ಮಾಡೋಗೆ ದೊಡ್ಡ ಆಶೀರ್ವಾದ. ನಾಳೆ ದಿನದಲ್ಲಿ ನೋಡ್ರಿ, ನಾವು ಪ್ರತಿ ತಿಂಗಳು 2ನೇ ಶನಿವಾರದಲ್ಲಿ ನಾವು ಸಭೆಯಲ್ಲಿ ಉಪವಾಸ ಇಟ್ಟಿದ್ದೀವಿ. ಬೆಳಗ್ಗೆ 9ರಿಂದ ಹಿಡಿದು ಸಂಜೆ 5-6 ಗಂಟೆಯವರೆಗೂ ಉಪವಾಸ ಪ್ರಾರ್ಥನೆ. ಏನು ಗೊತ್ತಾ? ಕುಟುಂಬಗಳಿಗಾಗಿ. ಯಾಕಂದರೆ ಇದು ಕೊನೆ ಕಾಲ. ಇನ್ನೊಂದು ಕಡೆ ಸೈತಾನ ಕುಟುಂಬಗಳನ್ನ ನಾಶ ಮಾಡಿಕೊಂಡಿದ್ದಾನೆ. ಇನ್ನೊಂದು ಕುಟುಂಬಗಳಲ್ಲಿ ನೋಡುವಾಗೆ ದೊಡ್ಡ ದೊಡ್ಡ ಅನಾಹುತಗಳು, ಆಪತ್ತುಗಳು, ಶೋಧನೆಗಳು, ಜಗಳ, ಕೊಲೆ, ಪಾಪ ಕುಟುಂಬಗಳನ್ನ ನಾಶ ಮಾಡಿಕೊಂಡಿದ್ದಾನೆ. ಅದಕ್ಕೆ ದೇವರು ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಬೇಕು, ಸೈತಾನ್ ಕೈಯಿಂದ ತಪ್ಪಿಸ್ಬೇಕು. ಎಲ್ಲ ಆಪತ್ತಿಂದಲೂ ವಿಪತ್ತುಗಳಿಂದಲೂ ಕುಟುಂಬಗಳು ತಪ್ಪಿಸಿಕೊಳ್ಳಬೇಕು. ಕುಟುಂಬಗಳಿಗೆ ಒಂದು ರಕ್ಷಣೆ ಬೇಕು. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇರಬೇಕು. ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು, ರಕ್ಷಿಸಲ್ಪಡಬೇಕು, ದೇವರ ಭರಣಕ್ಕೆ ಆಯತವಾಗಬೇಕು. ಅದಕ್ಕಾಗಿ ನಾವು ಈ ಉಪವಾಸ ಕೂಟನ ಸಭೆಯಲ್ಲಿ ಇಟ್ಟಿರೋದು. ನಾಳೆ ಎಲ್ಲರೂ ಸಭೆ ಮಕ್ಕಳು ಇನ್ನು ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಹೇಳ್ರಿ. ನೀವು ಸಹ ಏನು ಮಾಡಬೇಕು? ಅಯ್ಯೋ ನಂಗೆ ಕೆಲಸ ಇದೆ, ಲೀವ್ ಕೊಡಲ್ಲ ಅಂತ ಹೇಳ್ಬಾರ್ದು. ಮತ್ತು ನೀವು ಏನು ಮಾಡಬೇಕು? ಬನ್ನಿ. ನಾಳೆ ಸಭೆಯಲ್ಲಿ, ನಾಳೆ ಇಡೀ ದಿನ ದೇವರ ಸಮ್ಮುಖದಲ್ಲಿ ನಿಮ್ಮ ಕುಟುಂಬಗಳ ರಕ್ಷಣೆಗಾಗಿ, ನಿಮ್ಮ ಗಂಡಂದಿರುಗಳ ಬಿಡುಗಡೆಗಾಗಿ, ನಿಮ್ಮ ಮಕ್ಕಳ ಆಶೀರ್ವಾದಕ್ಕಾಗಿ, ನೀವು ಆತ್ಮಿಕ ರೀತಿಯಲ್ಲಿ ಬೆಳೆಯೋದ್ರಿಗಾಗಿ, ನಿಮಗೊಂದು ದೊಡ್ಡ ಬಿಡುಗಡೆ ಆಶೀರ್ವಾದ ದೇವರು ಕೊಡೋದ್ರಿಗಾಗಿ ನಾಳೆ ಸಭೆಯಲ್ಲಿ ಉಪವಾಸ ಕುಟುಂಬ ಇರುತ್ತೆ. ಬೆಳಗ್ಗೆ 9ರಿಂದ ಹಿಡಿದು ಸಂಜೆ 5-6 ಗಂಟೆವರೆಗೂ ಬಂದು ದೇವ ಸಮ್ಮುಖದಲ್ಲಿ ಉಪವಾಸ ಪ್ರಾರ್ಥನೆ ಮಾಡೋಣ. ಎಲ್ಲ ಕೂಡಿ ಬನ್ನಿ, ಅನೇಕನ ಕರ್ಕೊಂಡು ಬನ್ನಿರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದಿಸಲಿ. ಆಮೇನ್. ಹಲ್ಲೆಲೂಯಾ. ದೇವ ಮಕ್ಕಳೇ, ಇದು ಕೊನೆ ಕಾಲವಾಗಿದೆ. ಈ ಕೊನೆ ಕಾಲದಲ್ಲಿ ನೀವುಗಳು ಈ ಲೌಕಿಕವಾದ ಕಾರ್ಯಗಳಿಂದಲೂ, ಸೈತಾನ ಹಾಕುವಂಥ ಎಲ್ಲ ಬಲೆ ಬಾಣಗಳಿಂದಲೂ ಮತ್ತು ದೇವರ ಕೋಪದಿಂದಲೂ ತಪ್ಪಿಸಿಕೊಂಡು ನೀವು ಸುರಕ್ಷಿತವಾಗಿ ಈ ಭೂಮಿಯಲ್ಲಿ ಸಹ ಜೀವಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗೆ ಅವರ ಮುಂದೆ ನೀವು ನಿಲ್ಲಬೇಕಾದರೆ ನೀವು ಹೆಚ್ಚಾಗಿ ದಿನಗಳಲ್ಲಿ ಪ್ರಾರ್ಥನೆಗಳು, ಉಪವಾಸಗಳನ್ನು, ದೇವರ ಅನ್ಯೋನ್ಯತೆಯಲ್ಲಿ ನೀವು ಇರುವುದಾದರೆ ಈ ಕಾರ್ಯಗಳನ್ನ ನೀವು ಆಶೀರ್ವಾದಕ್ಕೆ ಹೊಂದ್ಕೊಂಡು ದೇವ್ರ ಮುಂದೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ಪರಲೋಕದ ದೇವರೇ, ಅಪ್ಪ ನೀನೇ ಉಪವಾಸ ಮಾಡು ಎಂದು ಹೇಳಿದ್ದೀಯಪ್ಪ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳ ಮನಸ್ಸು ಹೃದಯಗಳನ್ನು ಮುಟ್ಟು ಪ್ರೇರೇಪಿಸು. ಉಪವಾಸ ಮಾಡಲೇಬೇಕು, ಆಲಯಕ್ಕೆ ಹೋಗಲೇಬೇಕು ಅನ್ನೋ ಒಂದು ಅತಿ ಆಸಕ್ತಿ ಎಲ್ಲರ ಹೃದಯಗಳಲ್ಲಿ ಹುಟ್ಟಿಸಿ ಪ್ರೇರೇಪಿಸು. ಎಲ್ಲರೂ ಬಂದು ಉಪವಾಸ ಕೂಟದಲ್ಲಿ ಭಾಗವಹಿಸಲು ಸಹಾಯ ಮಾಡು. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳು, ಎಲ್ಲ ಕುಟುಂಬಗಳನ್ನ ನೀನು ಆಶೀರ್ವದಿಸು. ಸಕಲವು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಕರ್ತನ ಆಶೀರ್ವದಿಸಿ ಆಳ್ವಿಕೆ ಮಾಡ್ರಿ. ಎಲ್ಲ ಮಹಿಮೆ ನಿನಗೆ ಅಪ್ಪ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.